ಇನ್ನು ಕಪ್ ಗೆದ್ದ ಖುಷಿಯಲ್ಲಿ ಪತ್ನಿಯ ಜೊತೆ ವಿರಾಟ್ ಕೊಹ್ಲಿ ಡ್ಯಾನ್ಸ್ ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ವಿರುಷ್ಕಾ ದಂಪತಿ ನೃತ್ಯವನ್ನ ಮಾಡಿದ್ರು. ಕೊಹ್ಲಿ ಮತ್ತು ಅನುಷ್ಕಾ ಡ್ಯಾನ್ಸ್ಗೆ ಸಹ ಆಟಗಾರರು ಕೂಡ ಫಿದಾ ಆದರು. ಆರ್ಸಿಬಿ ಪಂದ್ಯವನ್ನ ಅಥವಾ ಕಪ್ಪನ್ನ ಗೆದ್ದ ಖುಷಿ. ಇತ್ತ ಬೆಂಗಳೂರಲ್ಲಿ ಪಟಾಕಿಯ ರಂಗು. ರಾಜಧಾನಿ ಬೆಂಗಳೂರಲ್ಲಂತೂ ಸಂಭ್ರಮವೋ ಸಂಭ್ರಮ. ಕಪ್ ಗೆದ್ದ ಖುಷಿಯಲ್ಲಿ ಪತ್ನಿಯ ಜೊತೆ ಕೊಹ್ಲಿ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಕಾಣಬಹುದಾಗಿದೆ. ಆರ್ಸಿಬಿಯ ಪಾಲಿಗೆ ಇದು ಮಹತ್ವದ ಒಂದು ಟೂರ್ನಮೆಂಟ್ ಆಗಿತ್ತು ಅಥವಾ ಈ ಸೀಸನ್. ಯಾಕಂದ್ರೆ ಕಳೆದ ಬಾರಿಯ ಚಾಂಪಿಯನ್ ಆಗಿದ್ದು ಅದು ಅನಿರೀಕ್ಷಿತವೇನಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತಿತ್ತು. ಯಾಕಂದ್ರೆ ಹಿಂದೆ 2025ರಲ್ಲಿ ಗೆದ್ದಂಥ ಚಾಂಪಿಯನ್ ಆದಂಥ ಆರ್ಸಿಬಿ ಸುಮಾರು 18 ವರ್ಷಗಳ ಕಾಯುವಿಕೆಯ ನಂತರದಲ್ಲಿ ಕಪ್ಪನ್ನು ಎತ್ತಿ ಹಿಡಿದಿತ್ತು. ಈ ಬಾರಿಯೂ ಕೂಡ ಅದೇ ಒಂದು ಇರಾದೆಯೊಂದಿಗೆ ಕಣಕ್ಕಿಳಿದಿದ್ದಂತಹ ತಂಡ ಆರ್ಸಿಬಿ ತಂಡ. ಕಪ್ಪನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಆಟಗಾರರ ಕೊಡುಗೆ ಕೂಡ ಬಹಳ ಮುಖ್ಯವಾಗುತ್ತೆ. ಪ್ರತಿಯೊಬ್ಬ ಆಟಗಾರರು ಕೂಡ ಒಂದು ವಿಕೆಟ್ ಹೋಯಿತು ಅಂತಂದ್ರೆ ಒತ್ತಡಕ್ಕೊಳಗಾಗ್ತಿರ್ಲಿಲ್ಲ. ಮಿಕ್ಕಂಥ ಅವರು ಆಟವನ್ನ ಆಡ್ತಾ ಇದ್ರು ಅಥವಾ ಗೆಲುವಿನ ದಡ ಸೇರಿಸ್ತಾ ಇದ್ರು ತಂಡವನ್ನ. ಹಾಗಾಗಿಯೇ ಅಂಕಪಟ್ಟಿಯಲ್ಲಿ ಕೂಡ ಅಗ್ರಸ್ಥಾನದಲ್ಲೇ ಮುಂದುವರೆದಿದ್ದಂಥ ಆರ್ಸಿಬಿಗೆ ನೇರವಾಗಿ ಫೈನಲ್ ಪ್ರವೇಶಿಸುವುದಕ್ಕೂ ಕೂಡ ಕ್ವಾಲಿಫೈಯರ್ 1ನಲ್ಲಿ ಅವಕಾಶ ಇತ್ತು. ಆದರೂ ಕೂಡ ಜಿಟಿ ವಿರುದ್ಧ ಗೆದ್ದು ಫೈನಲ್ಗೆ ಬಂದಂಥ ಆರ್ಸಿಬಿ ಅಗ್ರಸ್ಥಾನದಲ್ಲೇ ಮುಂದುವರೆದಿತ್ತು. ಮತ್ತು ಈ ಫೈನಲ್ ಮ್ಯಾಚ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ ಜಿಟಿಗೆ ಈ ಪಂದ್ಯವನ್ನು ಗೆಲ್ಲಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಆರ್ಸಿಬಿ ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದ್ರೆ ಇನ್ನೊಂದು ದಿನ ಪಂದ್ಯವನ್ನು ಆಡಿಸ್ಲಿಕ್ಕೆ ಕೂಡ ಅವಕಾಶ ಇತ್ತು. ಅವತ್ತೂ ಕೂಡ ಅಕಸ್ಮಾತ್ ಮಳೆ ಬಂತು ಅಂತಂದ್ರೆ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಅವಕಾಶ ಇತ್ತು. ಆದರೆ ಮಳೆ ಬರಲಿಲ್ಲ. ಅಂತಿಮವಾಗಿ ಜಿಟಿ ಮತ್ತು ಆರ್ಸಿಬಿ ನಡುವಣ ಫೈನಲ್ ರೋಚಕ ಹಣಾಹಣಿಯನ್ನ ನಾವು ನೋಡಬಹುದಾಗಿತ್ತು. ಪ್ರಮುಖವಾಗಿ ಆರ್ಸಿಬಿ ಟಾಸ್ ಗೆದ್ದಿದ್ದು ಕೂಡ ಒಂದು ರೀತಿಯಲ್ಲಿ ಬಹುಮುಖ್ಯವಾದಂಥ ಬಹುದೊಡ್ಡ ಗೆಲುವು. ಆರಂಭದಲ್ಲೇ ಗೆಲುವು ಸಿಕ್ಕಂತಾಗಿತ್ತು. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ 2ನೇ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಆರ್ಸಿಬಿ. ಹಾಗಾಗಿ ಆರ್ಸಿಬಿ ಕಪ್ ಗೆದ್ದ ಖುಷಿಯಲ್ಲಿ ಅದರಲ್ಲೂ ವಿರುಷ್ಕಾ ದಂಪತಿ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಆರ್ಸಿಬಿ ಆಟಗಾರರು ಟ್ರೋಫಿಯನ್ನ ತಲೆ ಮೇಲೆ ಇಟ್ಕೊಂಡು ನೃತ್ಯ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿರುಷ್ಕಾ ದಂಪತಿ ಕೂಡ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ನೋಡುಗರ ಮನಸೂರೆಗೊಳ್ಳುವಂತೆ ಮಾಡಿತು. ಅದರ ಜೊತೆಗೆ ರಾಜ್ಯಾದ್ಯಂತ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡಿದ್ದು ಆರ್ಸಿಬಿ ಫ್ಯಾನ್ಸ್. ಸೆಲೆಬ್ರೇಷನ್ಗೆ ಅವಕಾಶ ಕೊಡುವುದಿಲ್ಲ ಅಂತ ಬಹು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಹೇಳಿತ್ತು. ಆದರೂ ಕೂಡ ಸೆಲೆಬ್ರೇಷನ್ ಅಂತೂ ಹಲವಾರು ಕಡೆಗಳಲ್ಲಿ ನಡೆದಿದ್ದು ನಾವು ನೋಡ್ತಿದ್ವಿ. ಪಟಾಕಿಯನ್ನು ಸಿಡಿಸಿ ಸಂಭ್ರಮ ಪಟ್ಟಿದ್ದು ಆರ್ಸಿಬಿ ಫ್ಯಾನ್ಸ್. ಆರ್ಸಿಬಿ ಹಿಂದೆ ಸೋತಾಗಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಆರ್ಸಿಬಿಯನ್ನು ಕೈ ಬಿಟ್ಟಿರಲಿಲ್ಲ. ಈ ಬಾರಿಯೂ ಕೂಡ ಆರ್ಸಿಬಿ ಫ್ಯಾನ್ಸ್ ಜೊತೆಗೆ ಇದ್ದುದು. ಅದರ ಜೊತೆಗೆ ಮತ್ತಷ್ಟು ಆರ್ಸಿಬಿ ಫ್ಯಾನ್ಸ್ ದುಪ್ಪಟ್ಟಾಗ್ತಾ ಇರುವಂಥದ್ದನ್ನು ಕಾಣಬಹುದು. ನಮ್ಮಲ್ಲಿರುವಂತಹ ಸ್ಟಾರ್ ಆಟಗಾರರು, ಅದು ವಿರಾಟ್ ಕೊಹ್ಲಿ ಇರಬಹುದು, ಅದರ ಜೊತೆಗೆ ಪ್ರಮುಖವಾಗಿ ರಜತ್ ಪಾಟಿದಾರ್ ಅವರ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಕಳೆದ ಕ್ವಾಲಿಫೈಯರ್ 1ನಲ್ಲಿ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಸಿಬಿ ಫ್ಯಾನ್ಸ್ ಹೆಚ್ಚಾಗಲಿಕ್ಕೆ ಕಾರಣ. ಅದರಲ್ಲೂ ದೊಡ್ಡ ಸ್ಟಾರ್ ಆಟಗಾರ ಅಂತ ಬಂದಾಗ ಅದು ವಿರಾಟ್ ಕೊಹ್ಲಿ ಕಳೆದ 19 ಸೀಸನ್ನಿಂದ ಕೂಡ ಬೆಂಗಳೂರು ತಂಡದ ಭಾಗವೇ ಆಗಿದ್ದಾರೆ. ಹಾಗಾಗಿ ಕಪ್ ಗೆದ್ದ ಖುಷಿಯಲ್ಲಿ ವಿರುಷ್ಕಾ ದಂಪತಿ ನೃತ್ಯದಲ್ಲಿ ನಿರತರಾಗಿದ್ದು ಕಾಣಬಹುದು. ಮತ್ತೊಂದು ಕಡೆ ಸೆಲೆಬ್ರೇಷನ್ ನಾವು ನೋಡಬಹುದು ಆರ್ಸಿಬಿ ಫ್ಯಾನ್ಸ್ ಕಡೆಯಿಂದ ಪಟಾಕಿ ಸಿಡಿಸಿ.